ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಮಾಹಿತಿ ಇರುವಂತಹ ವಿಚಾರ ಯಾವುದು ಅಂತ ಅಂದರೆ ಗೃಹಲಕ್ಷ್ಮಿಯ 18ನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇರುವಂಥದ್ದು. ಏನು ಅಂತ ಅಂದರೆ ಈ ಒಂದು ತಿಂಗಳು ಯಾವುದಿದೆ ಮಾರ್ಚ್ ತಿಂಗಳು ಅಲ್ವಾ, ಈಗಾಗಲೇ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಎರಡೂ ಕಂತಿನ ಹಣ ಅನ್ನುವಂಥದ್ದು ಬಂದಿರೋವಂಥದ್ದು ನಿಮಗೂ ಕೂಡ ಗೊತ್ತಿದೆ. ಆದರೆ ಗೃಹಲಕ್ಷ್ಮಿಯ 18ನೇ ಕಂತಿನ ಹಣ ಅನ್ನುವಂಥದ್ದು ಯಾವ ತಿಂಗಳಿನದ್ದು? ಜನವರಿ ತಿಂಗಳಿನದ್ದು. ಜನವರಿ ತಿಂಗಳು ಅಂತ ಅಂದರೆ ಯಾವಾಗ ಬರಬೇಕಿತ್ತು ಹೇಳಿ? ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕಾಗಿತ್ತು. ಆದರೆ ಆಲ್ರೆಡಿ ಇದು ಮಾರ್ಚ್. ಈಗಾಗಲೇ ತುಂಬಾ ಕಂತುಗಳು, ಒಂದು 3-4 ಕಂತುಗಳು ಲೇಟ್ ಆಗ್ತಾ ಬಂದಿದ್ವು. ಆದರೆ ಈ ಒಂದು ತಿಂಗಳಿನಲ್ಲಿ ಆಲ್ರೆಡಿ 2 ಕಂತಿನ ಹಣವನ್ನು ಕೊಟ್ಬಿಟ್ಟಿರುವಂಥದ್ದು. ಆದರೆ 18ನೆಯ ತಿಂಗಳಿನ ಅಂದರೆ 18ನೆಯ ಕಂತಿನ ಹಣ ಅನ್ನುವಂಥದ್ದು ಕೂಡ, ಅಂದರೆ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟು 18 ತಿಂಗಳ ಹಣವನ್ನು ಅಂಥದ್ದು ಕೊಡ್ತಾ ಇರೋವಂಥದ್ದು ಅಲ್ವಾ. ಸೊ ಅದರ ಒಂದು ಹಣವನ್ನು ಕೂಡ ಇದೇ ತಿಂಗಳಿನಲ್ಲಿ ಕೊಡಬೇಕು ಅನ್ನೋವಂಥದ್ದು ತೀರ್ಮಾನಗಳನ್ನು ತಗೊಂಡಿರುವಂಥದ್ದು. ಯಾಕೆ ಅಂತಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗೋ ಕಾರಣವಾಗಿ ಆದಷ್ಟು ನಾವು ಬಾಕಿ ಉಳಿಸ್ಕೊಳ್ಳೋವಂಥದ್ದು ಬೇಡ, ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ವಾ, ಅದರ ಜೊತೆಯಾಗಿ ತೀರ್ಮಾನ ಕೂಡ ತಗೊಳ್ತಿರುವಂಥದ್ದು. ಚರ್ಚೆಯನ್ನು ಮಾಡಿಕೊಂಡು ಆದಷ್ಟು ಬೇಗ 18ನೆಯ ಕಂತಿನ ಹಣವನ್ನು ಕೂಡ ನಾವು ಖಾತೆಗಳಿಗೆ ಜಮಾ ಮಾಡಿಬಿಡೋಣ ಅಂತ ಹೇಳ್ತಿರೋ ಅಂಥದ್ದು ರಾಜ್ಯ ಸರ್ಕಾರ. ಸೊ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ, ಅಂದರೆ ಡೇಟ್ ಅನ್ನುವಂಥದ್ದು ಮೆನ್ಷನ್ ಮಾಡಿಲ್ಲ. ಅತಿ ಶೀಘ್ರದಲ್ಲಿ 18ನೇ ಕಂತಿನ ಹಣ ಅನ್ನುವಂಥದ್ದು ಕೊಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಸೊ ಡೇಟ್ ಫಿಕ್ಸ್ ಆದ ನಂತರ ನಾನು ಡೇಟ್ ಬಗ್ಗೆ ಕೂಡ ಮೆನ್ಷನ್ ಮಾಡ್ತೀನಿ ನನ್ನ ಒಂದು ವಿಡಿಯೋದೊಳಗಡೆ, ನೆಕ್ಸ್ಟ್ ಬರುವಂತಹ ವಿಡಿಯೋದೊಳಗಡೆ. ಅಲ್ಲಿವರೆಗೂ ಕೂಡ ಉಪಯುಕ್ತ ಮಾಹಿತಿ ಬೇಕು ಅಂತ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.